ಕಾಮಿಡಿಯನ್ ಕಪಿಲ್ ಶರ್ಮಾ ಏನಿದ್ದಾರೆ ಅವರು ಒಂದು ಶೋಗೆ ಏನು ಶೋ ಮಾಡ್ತಾರಲ್ಲ ಆ ಶೋಗೆ 5 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಒಂದು ಕಾಲದಲ್ಲಿ ಬರೀ 500 ರೂಪಾಯಿಯಿಂದ 1000 ರೂಪಾಯಿಗೆ ಕಷ್ಟಪಟ್ಟು ದುಡಿತಾ ಇದ್ದಂತಹ ವ್ಯಕ್ತಿ ಈಗ ಈ ಕಾಮಿಡಿಯನ್ ಈಗ ಒಂದು ಶೋಗೆ 5 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಜೀವನದಲ್ಲಿ ಮೇಲಕ್ಕೆ ಬಂದಂತಹ ಕಾಮಿಡಿಯನ್ ಇವರು ಕಪಿಲ್ ಶರ್ಮಾ ಅವರು ಸಾಕಷ್ಟು ಶೋಗಳನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲೂ ಅಂದರೆ ಹಿಂದೆ ಏನಿದ್ರು 500 ರೂಪಾಯಿ ದುಡಿತಾ ಇದ್ದರು, ಅವಾಗ ಕಷ್ಟಪಡ್ತಿದ್ದ. ಆದರೆ ಈಗ ಒಂದು ಶೋಗೆ 5 ಕೋಟಿ ರೂಪಾಯಿ ತಗೊಳ್ತಾರೆ ಎನ್ನುವಂಥ ವಿಚಾರ. ಕಪಿಲ್ ಶರ್ಮಾ ಆಸ್ತಿಯ ಒಂದು ಸಾಮ್ರಾಜ್ಯದ ಮೌಲ್ಯವನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಅಷ್ಟು ದೊಡ್ಡರ ಮಟ್ಟಿಗೆ ಬೆಳೆದು ನಿಂತಿರುವಂಥದ್ದು ಈಗ ಐಷಾರಾಮಿ ಮುಂಬೈಯ ಮನೆಯ ಮೌಲ್ಯ ಎಷ್ಟಿದೆ ಅಂದರೆ 15 ಕೋಟಿ ಇದೆ ಮುಂಬೈನಲ್ಲಿರುವಂತಹ ಮನೆ. ಮತ್ತು ಪಟಿಯಾಲಾದಲ್ಲಿ ಒಂದು ತೋಟದ ಮನೆ ಕೂಡ ಇದೆ, ಅದು ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಆ ಒಂದು ಮನೆ. ಜುಲೈ 25ರಲ್ಲಿ ಕೆನಡಾದ ರಸ್ಸೆಯಲ್ಲಿ ಕಾಪ್ಸ್ ಕೆಫೆ ಅಂತ ತೆಗೆದಿದ್ರು, ಅದರ ಮೇಲೆ ಗುಂಡಿನ ದಾಳಿ ಕೂಡ ಆಯಿತು. ಕಪಿಲ್ ಶರ್ಮಾ 5.5 ಕೋಟಿ ಮೌಲ್ಯದ ಕಾರಿದೆ ಅವ್ರ ಹತ್ರ, ಮತ್ತು 1,19,00,000 ಮೌಲ್ಯದ ಮರ್ಸಿಡೀಸ್ ಬೆಂಚ್ ಕೂಡ ಇದೆ. ಸಾಕಷ್ಟು ಕಾರ್ಗಳಿದೆ, ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ವೋಲ್ವೋ XC90 ಕಾರ್ ಕೂಡ ಇದೆ. ಒಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಕಪಿಲ್ ಶರ್ಮಾ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಮಟ್ಟದ ಆಸ್ತಿಯನ್ನು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಏನೂ ಕೂಡ ಇರಲಿಲ್ಲ ಇವ್ರ ಹತ್ರ. ಒಂದು ಆಡಿಷನ್ಗೆ ಬಂದಿರ್ತಾರೆ, ಆಡಿಷನ್ಗೆ ಬಂದಂತಹ ಸಮಯದಲ್ಲಿ ಅವರು ರಿಜೆಕ್ಟ್ ಆಗ್ತಾರೆ. ಆ ನಂತರ ಒಂದು ಶೋದಲ್ಲಿ ಅವಕಾಶ ಸಿಗುತ್ತೆ, ಹಾಗೆ ಮುಂದುವರಿತಾ ಅವರ ಒಂದು ಜರ್ನಿ ಶುರುವಾದಂಥದ್ದು ಈಗ 300 ಕೋಟಿಗೂ ಹೆಚ್ಚಿನ ಅಧಿಕ ಆಸ್ತಿಯನ್ನು ಗಳಿಸಿದ್ದಾರೆ. ಶೋಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವ್ರದ್ದು ಒಂದು ಸಿನಿಮಾ ಕೂಡ ರಿಲೀಸ್ ಆಯಿತು ಕಪಿಲ್ ಶರ್ಮಾ ಅವರು, ಆ ಸಿನಿಮಾ ಕೂಡ ಹೋಗ್ತಾ ಇದೆ. ಹೇಗಿರುವಾಗ ಒಬ್ಬ ವ್ಯಕ್ತಿ ಕೆಳಗಿನಿಂದ ಹಂತವಾಗಿ ಮೇಲೆ ಬಂದಿದ್ದರು. ಕೆನಡಾದಲ್ಲಿ ಕೆಫೆಯನ್ನು ಕೂಡ ಆರಂಭಿಸಿದರು. ಅವರ ಪತ್ನಿಯ ಒಂದು ಹೆಸರಲ್ಲಿ, ಅವರ ಒಂದು ಒಡೆತನದಲ್ಲೇ ಆ ಒಂದು ಕಂಪ್ನಿ ಇದೆ ಅನಿಸುತ್ತೆ, ಕೆನಡಾದ ರಸ್ಸೆಯಲ್ಲಿದೆ ಅದು. ಅದರ ಮೇಲೆ 2-3 ಬಾರಿ ಗುಂಡಿನ ದಾಳಿ ಕೂಡ ಆಯಿತು. ಹೀಗಿರುವಾಗ ಇವರ ಆಸ್ತಿಯ ಮೌಲ್ಯ ಅಥವಾ ಕೆಲವೊಂದು ವಿಚಾರದಲ್ಲಿ ಮಾತನಾಡ್ತಾ ಇರ್ತಾರೆ, ಅದೇನೇ ಇದ್ರೂ ಕೂಡ ಇವರ ಆಸ್ತಿ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ಶೋಗೆ 5 ಕೋಟಿ ರೂಪಾಯಿ ತೆಗೆದುಕೊಳ್ತಾರೆ ಅಂತಂದರೆ ಇದ್ದೇ ಇರಬೇಕಾಗುತ್ತೆ. ಹೀಗಾಗಿ ಇಷ್ಟು ದಿನ ಕಾಮಿಡಿ ಶೋಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಈಗ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ಹಿಂದೆ ಕೂಡ ಕಾಣಿಸ್ಕೊಂಡಿದ್ರು, ಆದರೆ ಈಗ ಅವರೇ ಮುಖ್ಯ ಪಾತ್ರದಲ್ಲಿ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗ ಕಪಿಲ್ ಶರ್ಮಾ ಅವರು ಏನಿದ್ದಾರೆ ಅವರ ಆಸ್ತಿಯ ಗಳಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಶೋಗೆ 5 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಅಂತಂದರೆ ಯೋಚನೆ ಮಾಡಿ, ಒಂದು ಕಾಮಿಡಿ ಶೋಗೆ ಇವರು ಅಷ್ಟು ಪಡಿತಾರೆ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಶೋಗಳನ್ನು ಮಾಡ್ತಾರೆ, ಎಷ್ಟು ಆದಾಯ ಬರುತ್ತೆ, ಅದರಿಂದ ಏನೇನು ಮಾಡ್ಬೋದು. ಬೇರೆ ಬೇರೆ ಬಿಸ್ನೆಸ್ನಲ್ಲೂ ಕೂಡ ಇವರು ಕೈ ಹಾಕಿದ್ದಾರೆ. ಕೆಫೆಯನ್ನು ಓಪನ್ ಮಾಡಿದರೆ ಅದೇ ರೀತಿಯಾಗಿ ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಇದೆ, ಅದರಿಂದ ಕೂಡ ಇವ್ರಿಗೆ ಆದಾಯ ಬರುತ್ತೆ. ಹೀಗಾಗಿ ಕಪಿಲ್ ಶರ್ಮಾ ಅವರ ಒಂದು ಆದಾಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಒಬ್ಬ ಕಾಮಿಡಿಯನ್ ಏನೂ ಇಲ್ಲದಂತಹ ವ್ಯಕ್ತಿ ಇಂಡಸ್ಟ್ರಿಗೆ ಬಂದು ಈಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಶೋಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ನಡೆಯುವಂತಹ ಒಂದು ದ ಕಪಿಲ್ ಶರ್ಮಾ ಶೋ ಏನಿದೆ ಅದಕ್ಕೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಬರುತ್ತಾರೆ, ಅದರಿಂದ ಅವ್ರಿಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ಗಳು ಬೆಳೀತು. ಈಗ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತಹ ವ್ಯಕ್ತಿ ಕಪಿಲ್ ಶರ್ಮಾ. ಹೀಗಾಗಿ ಇವರ ಒಂದು ಆಸ್ತಿಯ ಗಳಿಕೆ ಈಗ 300 ಕೋಟಿಗೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಐಷಾರಾಮಿ ಕಾರು, ಮನೆ, ಬಂಗಲೆ ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದಾರೆ ಕಪಿಲ್ ಶರ್ಮಾ ಅವರು. ಆದರೆ ಅವ್ರಿಗೆ ಕೆಲವೊಂದು ಕಡೆ ಬೆದರಿಕೆಗಳು, ಕರೆಗಳು ಕೂಡ ಬರ್ತಾ ಇದ್ವು. ಆದರೆ ಅದೆಲ್ಲದಕ್ಕೂ ಕೂಡ ನಾನು ಹೆದರೋದಿಲ್ಲ ಅಂತ ಹೇಳಿ ಈ ಹಿಂದೆ ಟ್ವೀಟ್ ಕೂಡ ಮಾಡಿರ್ತಾರೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅವರು ನಾವೇ ಮಾಡಿದ್ದೀವಿ ದಾಳಿ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾರೆ. ಆವಾಗ ಇವರು ಒಂದು ಕೌಂಟರನ್ನು ಕೊಡ್ತಾರೆ, ಅದಕ್ಕೆ ನೀವು ಯಾರು ಏನೇ ಮಾಡಿದ್ರು ನನಗೇನು ಮಾಡೋಕ್ಕಾಗಲ್ಲ, ನಾನು ಯಾವುದಕ್ಕೂ ಕೂಡ ಹೆದರೋದಿಲ್ಲ ಅಂತ ಹೇಳಿ ಇವರು ಕೂಡ ಟ್ವೀಟ್ ಮಾಡಿರ್ತಾರೆ. ಈ ರೀತಿಯಾಗಿ ಅವ್ರ ಮಧ್ಯೆ ಏನೋ ಒಂದು ವಾಗ್ವಾದ ನಡೆದು ಯಾವ ವಿಚಾರಕ್ಕೆ ಈ ರೀತಿ ಗಲಾಟೆ ಆಗಿತ್ತು ಅಂತ ಗೊತ್ತಿಲ್ಲ. ಏಕಾಏಕಿ ಗುಂಡಿನ ದಾಳಿ ಕೂಡ ಮಾಡಿರ್ತಾರೆ ಅವ್ರ ಕೆಫೆ ಮೇಲೆ. ಆದರೆ ಇವರು ಈಗ ಹಂತವಾಗಿ ಬೆಳೆದು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಗಳಿಕೆ ಮಾಡ್ತಾ ಇದ್ದಾರೆ, ಒಬ್ಬ ಕಾಮಿಡಿಯನ್ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.